ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸೆಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಾಂಗ್ರೆಸ್ ಅಧಿಕಾರ ಇರುವಲ್ಲಿ ಮುಸ್ಲಿಮರ ಹಾರಾಟ ಜೋರಾಗುತ್ತೆ. ಇದನ್ನ ಅನೇಕ ರಾಜ್ಯಗಳಲ್ಲಿ ಕಂಡಿದ್ದೇವೆ. ಕರ್ನಾಟಕದಲ್ಲಿ ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಕ್ಟಿವ್ ಆಗಿರುವ ಮುಸ್ಲಿಂ ಒಬ್ಬ ನ್ಯೂಸ್ ಆಗಿದ್ದಾನೆ. ಟೋಲ್ ಕಟ್ಟಲ್ಲ, ರಾಜ್ಯದಲ್ಲಿ ಇರೋದು ನಮ್ದೇ ಸರ್ಕಾರ ಅಂತ ಕೂಗಾಡಿದ್ದಾನೆ. ಅಷ್ಟೇ ಅಲ್ಲ, ಟೋಲಲ್ಲಿ ಕೆಲಸ ಮಾಡ್ತಾ ಇರುವ ಮಹಿಳೆ ಸಿಬ್ಬಂದಿ ಮೇಲೆ ಹಲ್ಲೆ ಕೂಡ ಮಾಡಲಾಗಿದೆ. ಇದಕ್ಕೆ ಅಲ್ಲ, ದರ್ಪ ಅನ್ನೋದು ಲಕ್ಷ ಲಕ್ಷ ಕೊಟ್ಟು ಕಾರ್ ತಗೊಂಡು ಟೋಲ್ ಕಟ್ಟೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಬಸ್ಸಲ್ಲಿ ಓಡಾಡಿ, ಕಾರ್ ಯಾಕೆ ಬೇಕು? ಟೋಲ್ ಕಟ್ಟುವ ವಿಚಾರ ಬಂದಾಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದು ಅನ್ನೋದು ನೆನಪಾಗುತ್ತೆ. ರೌಡಿಸಂ ಮಾಡ್ಬೇಕು ಅನ್ಸ್ಬಿಡುತ್ತೆ. ಇದಕ್ಕೆ ಹೇಳಿದ್ದು ಕಾಂಗ್ರೆಸ್ ಇದ್ದಲ್ಲೆಲ್ಲ ಬಾಂಧವರು ರೌಡಿಗಳಾಗೋದು. ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವ ಹುಂಬು ಧೈರ್ಯವನ್ನ ಅವರಿಗೆ ಕೊಟ್ಟಿದ್ದು ಯಾರು? ಮಹಿಳೆಯರ ಮೇಲೆ ಕೂಡ ಹಲ್ಲೆ ಮಾಡೋಕೆ ಹೇಸದ ಜನ. ಯಾರಿಗೆ ಈ ರಾಜ್ಯದಲ್ಲಿ ಸುರಕ್ಷತೆ? ಮಹಿಳೆಯರ ಮೇಲೆ ರಾಜಕೀಯ ಪಕ್ಷದ ಹೆಸರು ಹೇಳ್ಕೊಂಡು ಹಲ್ಲೆ ಮಾಡ್ತಾರೆ ಅಂದ್ರೆ ಆ ಪಕ್ಷ ಇನ್ನೆಷ್ಟು ದಾರಿ ತಪ್ಪಬಹುದು? ಕೇಳಿ ಕೇಳಿ ಇವ್ರು ಎಂದಿದ್ದು ನಿಂತ್ಕೊಂಡಿದ್ದಾಳೆ. ನಿಮ್ಗೆ ಫೋನ್ ಮಾಡಕ್ ಕೇಳಿದ್ರೆ ಆಯ್ತು. ಜಾಸ್ತಿ ಆಯ್ತಲ್ಲ, ಜಾಸ್ತಿ ಆಯ್ತಲ್ಲ, ಅದಕ್ಕೆ ಜಾಸ್ತಿ ಆಯ್ತಲ್ಲ. ಯಾವ್ದೋ ಊರಿನ ಮಾತಾಡಕ್ ಹೋಗಲ್ಲ. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಹುಡುಗಿ ಕಾಂಗ್ರೆಸ್ ಹೆಸರಿನಲ್ಲಿ ಟೋಲ್ ಗಲಾಟೆ ಇದೇ ಮೊದಲ ಬಾರಿಗೇನಲ್ಲ. ಈ ಹಿಂದೆ ನಾನು ಡಿ.ಕೆ. ಶಿವಕುಮಾರ್ ಅವರ ಸಂಬಂಧಿ ಆಗ್ಬೇಕು, ನನ್ನ ಹತ್ರನೇ ಟೋಲ್ ಕೇಳ್ತೀರಾ, ಎಷ್ಟು ಧೈರ್ಯ ಅಂತ ಒಬ್ಬ ಹೆಣ್ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದ. ಡಿ.ಕೆ. ಸಂಬಂಧಿ ಆದ್ರೆ ಏನು, ಮೋದಿ ಅವರ ಮಿತ್ರ ಆದ್ರೆ ಏನು? ಟೋಲ್ ಕಟ್ಟುವ ರೋಡ್ ನಲ್ಲಿ ಓಡಾಡ್ತೀರಾ ಅಂದ್ರೆ ಟೋಲ್ ಅನ್ನ ಕಟ್ಲೇಬೇಕು. ಈಗ ನಮ್ದೇ ಇರೋದು ಸರ್ಕಾರ, ಅದು ಇದು ಮಣ್ಣು ಮಸಿ ಏನು ನಡೆಯೋದಿಲ್ಲ.
ಕಾಂಗ್ರೆಸ್ ಪದಾಧಿಕಾರಿ ಅಂತ ಬೋರ್ಡ್ ಬೇರೆ ಹಾಕೊಂಡು ಓಡಾಡುವ ತೆವಲು ಬೇರೆ. ನಾಚಿಕೆ ಆಗ್ಬೇಕು ಇಂತಹ ಬಂಡ ಬಾಳಿಗೆ. ಕಾಂಗ್ರೆಸ್ ಹೆಸರನ್ನ ಹೇಳ್ಕೊಂಡು ಪುಂಡರು ಅಣಬೆಯಂತೆ ಹುಟ್ಕೊಳ್ತಾ ಇದ್ದಾರೆ. ಕೇಸ್ ಆದ್ರೂನು ನಮ್ದೇ ಸರ್ಕಾರ ಎಲ್ಲ ವಿಡ್ರಾ ಮಾಡ್ಕೊಳ್ಳುತ್ತೇವೆ ಅನ್ನುವ ನಂಬಿಕೆ ಅವರದ್ದು. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರನ್ನ ಅಮಾಯಕರು ಅಂತ ಬಿಡಿಸಿಕೊಂಡು ಬಂದ ಸರ್ಕಾರ ಇದು. ಪೊಲೀಸರಿಗೂ ಭದ್ರತೆ ಇಲ್ಲ, ಟೋಲ್ ಸಿಬ್ಬಂದಿಗೂ ಭದ್ರತೆ ಇಲ್ಲ, ಜನಸಾಮಾನ್ಯರಿಗೆ ಭದ್ರತೆ ಇಲ್ವೇ ಇಲ್ಲ. ಗೂಂಡಾ ರಾಜ್ಯ, ಅಂಧ ದರ್ಬಾರ್. ಇವತ್ತಿನ ಘಟನೆ ಆಗಿದ್ದು ಶ್ರೀರಂಗಪಟ್ಟಣದಲ್ಲಿ. ಗಣಂಗೂರು ಟೋಲ್ ಗೇಟ್ ನಲ್ಲಿ ಕಿರಿಕ್ ಮಾಡಿಕೊಂಡು ಹಲ್ಲೆ ನಡೆಸಿ ಟೋಲ್ ಕಟ್ಟದೆ ಹೋದ ಕೈ ಮುಖಂಡನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಇಂತಹ ಪುಡಿ ರೌಡಿಗಳನ್ನ ಡೀಲ್ ಮಾಡಬೇಕಿದೆ. ಇನ್ನೊಂದು ಸಲ ಇಂತಹ ಕೃತ್ಯ ಮಾಡುವಾಗ ನೆನಪಾಗುವ ರೀತಿಯಲ್ಲಿ ಡ್ರಿಲ್ ಮಾಡಿದ್ರೆ ಕರ್ನಾಟಕದಲ್ಲಿ ಶಾಂತಿ ನೆಲೆಸಬಹುದು. ಇಲ್ಲ ಅಂದ್ರೆ ಭಯದಲ್ಲೇ ಎಲ್ಲರೂ ಬದುಕುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.